Hey friends, welcome back to my channel. In today's class, we are going to learn small sentences for daily use. ದಿನನಿತ್ಯ ಬಳಕೆ ಆಗುವಂತಹ ಸಣ್ಣ ಸಣ್ಣ ವಾಕ್ಯಗಳು ಈ ಒಂದು ಕ್ಲಾಸ್ನಲ್ಲಿ ಕಲಿತಾ ಇದ್ದೀವಿ. ವಿತೌಟ್ ಅ ಫರ್ದರ್ ಡು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಮ್ಮ ಫಸ್ಟ್ ಸೆಂಟೆನ್ಸ್ ಇದೆ, ಈಗ ಯಾರು? ಹೂ ನಾವ್. ಹೂ ನಾವ್. ಹೂ ಅಂದರೆ ಯಾರು, ನಾವ್ ಅಂದರೆ ಈಗ. ಸೊ ಈಗ ಯಾರು ಅಂತ ಕೇಳಬೇಕಾದ್ರೆ ಹೂ ನಾವ್. ನೆಕ್ಸ್ಟ್, ನಿನಗೆ ಏನು ಬೇಕು? ವಾಟ್ ಡು ಯು ವಾಂಟ್? ವಾಟ್ ಡು ಯು ವಾಂಟ್? ನಿನಗೆ ಏನು ಬೇಕು? ನೆಕ್ಸ್ಟ್, ನಾನು ಯಾರು? ಹೂ ಎಮ್ ಐ? ಹೂ ಎಮ್ ಐ? ನಾನು ಯಾರು ಅಂತ ಪ್ರಶ್ನೆ ಮಾಡ್ಕೋಬೇಕಾದ್ರೆ ಹೂ ಎಮ್ ಐ. ನೀನು ಯಾರು ಅಂತ ಕೇಳಬೇಕಾದ್ರೆ ಹೂ ಆರ್ ಯು? ಹೂ ಆರ್ ಯು? ನೀನು ಯಾರು? ನಾನು ಯಾರು? ಹೂ ಎಮ್ ಐ? ಹೂ ಎಮ್ ಐ? ನೆಕ್ಸ್ಟ್, ಏನು ನೋಡಬೇಕು? ವಾಟ್ ಟು ಸಿ? ವಾಟ್ ಟು ಸಿ? ಸಿ ಅಂದರೆ ನೋಡುವುದು. ಇದು ಒಂದು ವರ್ಬ್, ಕ್ರಿಯಾಪದ. ಇದರ ಸೆಕೆಂಡ್ ಫಾರ್ಮ್ ಸಾ ಆ್ಯಂಡ್ ಥರ್ಡ್ ಫಾರ್ಮ್ ಸೀನ್. ಸಿ, ಸಾ, ಸೀನ್. ಸೊ ಏನು ನೋಡಬೇಕು? ವಾಟ್ ಟು ಸಿ. ನೆಕ್ಸ್ಟ್ ಇದೆ, ಹೇಗಿದ್ದೀಯಾ? ಹೌ ಆರ್ ಯು? ಹೌ ಆರ್ ಯು? ಹೇಗಿದ್ದೀಯಾ ಅಂತ ಕೇಳಬೇಕಾದ್ರೆ ಹೌ ಆರ್ ಯು ಅಂತ ಕೇಳ್ತೀವಿ ಇಂಗ್ಲೀಷ್ನಲ್ಲಿ. ನೆಕ್ಸ್ಟ್, ಪಾರ್ಟಿ ಹೇಗಿತ್ತು? ಹೌ ವಾಸ್ ದ ಪಾರ್ಟಿ? ಹೌ ವಾಸ್ ದ ಪಾರ್ಟಿ? ಪಾರ್ಟಿ ಹೇಗಿತ್ತು? ಇದು ಪಾಸ್ಟ್ ಟೆನ್ಸ್ ಬಗ್ಗೆ ನಾವು ಕೇಳ್ತಾ ಇದ್ದೀವಿ, ಮುಗಿದು ಹೋಗಿರುವುದರ ಬಗ್ಗೆ. ಪಾಸ್ಟ್. ಪಾರ್ಟಿ ಹೇಗಿತ್ತು? ಹೌ ವಾಸ್ ದ ಪಾರ್ಟಿ? ವಾಸ್ ಅನ್ನೋದು ಪಾಸ್ಟ್ ಟೆನ್ಸ್ನಲ್ಲಿ ಬರುವಂತಹ ಹೆಲ್ಪಿಂಗ್ ವರ್ಬ್. ಇದನ್ನೇ ನಾವು ಪಾರ್ಟಿ ಹೇಗಿದೆ ಅಂತ ಪ್ರೆಸೆಂಟ್ನಲ್ಲಿ ಕೇಳಬೇಕಾದ್ರೆ ಹೌ ಈಸ್ ದ ಪಾರ್ಟಿ? ಹೌ ಈಸ್ ದ ಪಾರ್ಟಿ? ವಾಸ್ ಪ್ಲೇಸ್ನಲ್ಲಿ ಈಸ್ ಹೆಲ್ಪಿಂಗ್ ವರ್ಬ್ ಆಗಿ ಬರುತ್ತೆ ಪ್ರೆಸೆಂಟ್ ಟೆನ್ಸ್ ಇದ್ದಾಗ. ಹೌ ಈಸ್ ದ ಪಾರ್ಟಿ? ಪಾಸ್ಟ್ ಟೆನ್ಸ್ನಲ್ಲಿ ಹೌ ವಾಸ್ ದ ಪಾರ್ಟಿ? ನೆಕ್ಸ್ಟ್, ನೀವು ಇಂಗ್ಲೀಷ್ ಕಲಿಯುತ್ತಿದ್ದೀರಾ? ಆರ್ ಯು ಲರ್ನಿಂಗ್ ಇಂಗ್ಲೀಷ್? ಆರ್ ಯು ಲರ್ನಿಂಗ್ ಇಂಗ್ಲೀಷ್? ಲರ್ನಿಂಗ್ ಅಂದರೆ ಕಲಿಯುವುದು. ಲರ್ನ್ ಇದು ಒಂದು ವರ್ಬ್. ಲರ್ನ್ ಪ್ಲಸ್ ಐ ಎನ್ ಜಿ. ಲರ್ನ್ ಜೊತೆ ಐ ಎನ್ ಜಿ ಬಂದರೆ ಅದು ಕಂಟಿನ್ಯೂಯಸ್ ಟೆನ್ಸ್ ಆಗುತ್ತೆ. ವರ್ಬ್ ಪ್ಲಸ್ ಐ ಎನ್ ಜಿ. ನೀವು ಇಂಗ್ಲೀಷ್ ಕಲಿಯುತ್ತಿದ್ದೀರಾ? ಇದು ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್. ಆರ್ ಯು ಲರ್ನಿಂಗ್ ಇಂಗ್ಲೀಷ್? ಆ್ಯಂಡ್ ಇದನ್ನು ನೀವು ಇಂಗ್ಲೀಷ್ ಕಲಿಯುತ್ತಿದ್ದೀರಿ ಅಂತ ಪಾಸ್ಟ್ ಬಗ್ಗೆ ಕೇಳಬೇಕಾದ್ರೆ ವರ್ ಯು ಲರ್ನಿಂಗ್ ಇಂಗ್ಲೀಷ್? ವರ್ ಯು ಲರ್ನಿಂಗ್ ಇಂಗ್ಲೀಷ್? ಆರ್ ಪ್ಲೇಸ್ನಲ್ಲಿ ವರ್ ಬರುತ್ತೆ ಪಾಸ್ಟ್ ಟೆನ್ಸ್ ಆದರೆ. ವರ್ ಯು ಲರ್ನಿಂಗ್ ಇಂಗ್ಲೀಷ್? ನೀವು ಇಂಗ್ಲೀಷ್ ಕಲಿಯುತ್ತಿದ್ದೀರಿ, ಇದು ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್. ಬಿಕಾಸ್ ವರ್ಬ್ ಜೊತೆ ಐ ಎನ್ ಜಿ ಬಂದರೆ ಅದು ಯಾವಾಗಲೂ ಕಂಟಿನ್ಯೂಯಸ್ ಟೆನ್ಸ್ನಲ್ಲೇ ಇರುತ್ತೆ. ನೆಕ್ಸ್ಟ್, ನಾವೇಕೆ? ವೈ ಅಸ್? ವೈ ಅಸ್? ನಾವೇಕೆ? ಇನ್ನೇನು? ವಾಟ್ ಎಲ್ಸ್? ವಾಟ್ ಎಲ್ಸ್? ಇನ್ನೇನು ಅಂತ ಕೇಳಬೇಕಾದ್ರೆ ವಾಟ್ ಎಲ್ಸ್? ಏನು ರುಚಿ? ವಾಟ್ ಟು ಟೇಸ್ಟ್? ವಾಟ್ ಟು ಟೇಸ್ಟ್? ಏನು ರುಚಿ ಮಾಡಬೇಕು? ವಾಟ್ ಟು ಟೇಸ್ಟ್? ಏನು ಮಾಡಬೇಕು? ವಾಟ್ ಟು ಡು? ವಾಟ್ ಟು ಡು? ಏನು ಮಾಡಬೇಕು ಅಂತ ಕೇಳಬೇಕಾದ್ರೆ ವಾಟ್ ಟು ಡು? ಡು ಅಂದರೆ ಮಾಡು. ಇದರ ಪಾಸ್ಟ್ ಫಾರ್ಮ್ ಅಂದರೆ ಸೆಕೆಂಡ್ ಫಾರ್ಮ್ ಡಿಡ್ ಆ್ಯಂಡ್ ಥರ್ಡ್ ಫಾರ್ಮ್ ಡನ್. ಡು, ಡಿಡ್, ಡನ್. ನೆಕ್ಸ್ಟ್ ಇದೆ, ನಿಮ್ಮ ಆರೋಗ್ಯ ಹೇಗಿದೆ? ಹೌ ಈಸ್ ಯುವರ್ ಹೆಲ್ತ್? ಹೌ ಈಸ್ ಯುವರ್ ಹೆಲ್ತ್? ಹೆಲ್ತ್ ಅಂದರೆ ಆರೋಗ್ಯ. ನಿಮ್ಮ ಆರೋಗ್ಯ ಹೇಗಿದೆ ಅಂತ ಯೋಗಕ್ಷೇಮದ ಬಗ್ಗೆ ಕೇಳಬೇಕಾದ್ರೆ ಹೌ ಈಸ್ ಯುವರ್ ಹೆಲ್ತ್? ಎಲ್ಲಿ ವಾಸಿಸಬೇಕು? ವೇರ್ ಟು ಲಿವ್? ವೇರ್ ಟು ಲಿವ್? ವೇರ್ ಅಂದರೆ ಎಲ್ಲಿ, ಲಿವ್ ಅಂದರೆ ವಾಸಿಸುವುದು ಅಥವಾ ಬದುಕುವುದು. ಎಲ್ಲಿ ವಾಸಿಸಬೇಕು? ವೇರ್ ಟು ಲಿವ್? ನಿಮ್ಮ ಮನೆ ಎಷ್ಟು ದೂರದಲ್ಲಿದೆ? ಹೌ ಫಾರ್ ಈಸ್ ಯುವರ್ ಹೋಮ್? ಹೌ ಫಾರ್ ಈಸ್ ಯುವರ್ ಹೋಮ್? ಫಾರ್ ಅಂದರೆ ದೂರ,
ನಿಮ್ಮ ಮನೆ ಎಷ್ಟು ದೂರ ಇದೆ ಅಂತ ಕೇಳಬೇಕಾದ್ರೆ ಹೌ ಫಾರ್ ಈಸ್ ಯುವರ್ ಹೋಮ್. ನೆಕ್ಸ್ಟ್, ನಿಮ್ಮ ಉದ್ದೇಶವೇನು? ವಾಟ್ ಈಸ್ ಯುವರ್ ಇಂಟೆನ್ಷನ್? ವಾಟ್ ಈಸ್ ಯುವರ್ ಇಂಟೆನ್ಷನ್? ನಿಮ್ಮ ಉದ್ದೇಶವೇನು? ಇಂಟೆನ್ಷನ್ ಅಂದರೆ ಉದ್ದೇಶ. ನೆಕ್ಸ್ಟ್, ಆ ಸಹವರ್ತಿ ಯಾರು? ಹೂ ಈಸ್ ದ್ಯಾಟ್ ಫೆಲೋ? ಹೂ ಈಸ್ ದ್ಯಾಟ್ ಫೆಲೋ? ಅವರು ಯಾರು? ಹೂ ಆರ್ ದೇ? ಹೂ ಆರ್ ದೇ? ದೇ ಅಂದರೆ ಅವರು. ಅವರು ಯಾರು ಅಂತ ಕೇಳಬೇಕಾದ್ರೆ ಹೂ ಆರ್ ದೇ? ಅವರು ಅಪರಿಚಿತರು ಅಂತ ಹೇಳಬೇಕಾದ್ರೆ ದೇ ಆರ್ ಸ್ಟ್ರೇಂಜರ್ಸ್. ದೇ ಆರ್ ಸ್ಟ್ರೇಂಜರ್ಸ್. ಅಥವಾ ಅವರು ನನ್ನ ಸ್ನೇಹಿತರು ಅಂತ ಹೇಳಬೇಕಾದ್ರೆ ದೇ ಆರ್ ಮೈ ಫ್ರೆಂಡ್ಸ್. ದೇ ಆರ್ ಮೈ ಫ್ರೆಂಡ್ಸ್. ಆ್ಯಂಡ್ ಅವರು ನನ್ನ ಮನೆ ಪಕ್ಕದವರು ಅಂತ ಹೇಳಬೇಕಾದ್ರೆ ದೇ ಆರ್ ಮೈ ನೇಬರ್ಸ್. ದೇ ಆರ್ ಮೈ ನೇಬರ್ಸ್. ನೆಕ್ಸ್ಟ್, ಏಕೆ ಇಲ್ಲ? ವೈ ನಾಟ್? ವೈ ನಾಟ್? ಯಾಕಿಲ್ಲ ಅಥವಾ ಏಕೆ ಇಲ್ಲ? ವೈ ನಾಟ್? ನನಗೆ ಸ್ವಲ್ಪ ನಿಮ್ಮ ಫೋನ್ ಕೊಡ್ತೀರಾ? ವೈ ನಾಟ್? ಯಾಕಿಲ್ಲ, ತಗೊಳ್ಳಿ. ಸೊ ಈ ಥರ ಹೇಳುವಾಗ ವೈ ನಾಟ್, ಯಾಕಿಲ್ಲ ಅಂತ ಯೂಸ್ ಮಾಡ್ತೀವಿ. ನೆಕ್ಸ್ಟ್, ನೀವು ಯಾಕೆ ಕೇಳುವುದಿಲ್ಲ? ವೈ ಡೋಂಟ್ ಯು ಲಿಸನ್? ವೈ ಡೋಂಟ್ ಯು ಲಿಸನ್? ನೀವು ಯಾಕೆ ಕೇಳುವುದಿಲ್ಲ ಅಥವಾ ಯಾಕೆ ಕೇಳಿಸಿಕೊಳ್ಳುವುದಿಲ್ಲ? ವೈ ಡೋಂಟ್ ಯು ಲಿಸನ್? ಲಿಸನ್ ಅಂದರೆ ಕೇಳಿಸಿಕೊಳ್ಳುವುದು ಅಥವಾ ಕೇಳುವುದು. ನನ್ನ ಮಾತು ಕೇಳಿ ಅಂತ ಹೇಳಬೇಕಾದ್ರೆ ಲಿಸನ್ ಟು ಮೀ. ಲಿಸನ್ ಟು ಮೀ. ನೀವು ಯಾಕೆ ಕೇಳುವುದಿಲ್ಲ? ವೈ ಡೋಂಟ್ ಯು ಲಿಸನ್? ನಿಮಗೆ ಪಾರ್ಟಿ ಇಷ್ಟವಾಯಿತೆ? ಡು ಯು ಲೈಕ್ ದ ಪಾರ್ಟಿ? ಡು ಯು ಲೈಕ್ ದ ಪಾರ್ಟಿ? ಎಲ್ಲಿ ಉಳಿಯಬೇಕು? ವೇರ್ ಟು ಸ್ಟೇ? ವೇರ್ ಟು ಸ್ಟೇ? ಎಲ್ಲಿ ಉಳಿಯಬೇಕು ಅಥವಾ ಎಲ್ಲಿ ಇರಬೇಕು? ಸ್ಟೇ ಅಂದರೆ ಇರು ಅಥವಾ ಉಳಿ. ವೇರ್ ಟು ಸ್ಟೇ? ನಾನೇಕೆ? ವೈ ಮೀ? ವೈ ಮೀ? ನೆಕ್ಸ್ಟ್, ನೀವು ಏನು ಇಷ್ಟಪಡುತ್ತೀರಿ? ವಾಟ್ ಡು ಯು ಲೈಕ್? ವಾಟ್ ಡು ಯು ಲೈಕ್? ನೀವು ಏನು ಇಷ್ಟಪಡ್ತೀರಿ ಅಥವಾ ನಿಮಗೆ ಏನು ಇಷ್ಟ ಅಂತ ಕೇಳಬೇಕಾದ್ರೆ ವಾಟ್ ಡು ಯು ಲೈಕ್? ನನಗೆ ಐಸ್ ಕ್ರೀಮ್ ಇಷ್ಟ ಅಂತ ಹೇಳಬೇಕಾದ್ರೆ ಐ ಲೈಕ್ ಐಸ್ ಕ್ರೀಮ್. ಐ ಲೈಕ್ ಐಸ್ ಕ್ರೀಮ್. ಅಥವಾ ನನಗೆ ಮೂವಿ ನೋಡುವುದು ಇಷ್ಟ ಅಂತ ಹೇಳಬೇಕಾದ್ರೆ ಐ ಲೈಕ್ ವಾಚಿಂಗ್ ಮೂವಿ. ಐ ಲೈಕ್ ವಾಚಿಂಗ್ ಮೂವಿ. ನೀವು ಎಷ್ಟು ಹಣವನ್ನು ಖರ್ಚು ಮಾಡಿದ್ದೀರಿ? ಹೌ ಮಚ್ ಮನಿ ಡಿಡ್ ಯು ಸ್ಪೆಂಡ್? ಹೌ ಮಚ್ ಮನಿ ಡಿಡ್ ಯು ಸ್ಪೆಂಡ್? ಸ್ಪೆಂಡ್ ಅಂದರೆ ಖರ್ಚು ಮಾಡುವುದು. ನೀವು ಎಷ್ಟು ಹಣನ ಖರ್ಚು ಮಾಡಿದ್ದೀರಿ? ಹೌ ಮಚ್ ಮನಿ ಡಿಡ್ ಯು ಸ್ಪೆಂಡ್? ನೀವು ಏನು ಮಾಡುತ್ತೀರಿ? ವಾಟ್ ಡು ಯು ಡೂ? ವಾಟ್ ಡು ಯು ಡೂ? ನೀವು ಏನು ಕೆಲಸ ಮಾಡ್ತೀರಿ ಅಥವಾ ನೀವು ಏನು ಮಾಡ್ತೀರಿ ಅಂತ ಕೇಳಬೇಕಾದ್ರೆ ವಾಟ್ ಡು ಯು ಡೂ? ಏನು ವಿಷಯ? ವಾಟ್ ಈಸ್ ದ ಮ್ಯಾಟರ್? ವಾಟ್ ಈಸ್ ದ ಮ್ಯಾಟರ್? ನೆಕ್ಸ್ಟ್, ನಾನು ತಪ್ಪಾಗಿದ್ದೇನಾ? ವಾಸ್ ಐ ರಾಂಗ್? ವಾಸ್ ಐ ರಾಂಗ್? ನಾನು ತಪ್ಪಾಗಿದ್ದೇನಾ ಅಥವಾ ನನ್ನಿಂದ ತಪ್ಪಾಗಿದೆಯಾ ಅಂತ ಕೇಳಬೇಕಾದ್ರೆ ವಾಸ್ ಐ ರಾಂಗ್? ಇದು ಕ್ವೆಶನ್ ಆಯಿತು. ಒಂದು ವೇಳೆ ನಾನು ತಪ್ಪಾಗಿದ್ದೆ ಅಂತ ಹೇಳಬೇಕಾದ್ರೆ ಐ ವಾಸ್ ರಾಂಗ್. ಐ ವಾಸ್ ರಾಂಗ್. ನೆಕ್ಸ್ಟ್ ಇದೆ, ಅವನು ಬುದ್ಧಿವಂತ. ಹಿ ಈಸ್ ಕ್ಲೇವರ್. ಹಿ ಈಸ್ ಕ್ಲೇವರ್. ಅವನು ಬುದ್ಧಿವಂತ ಅಥವಾ ಜಾಣ. ಹಿ ಈಸ್ ಕ್ಲೇವರ್. ಇದನ್ನು ತೆಗೆದುಕೊಳ್ಳಿ. ಟೇಕ್ ದಿಸ್. ಟೇಕ್ ದಿಸ್. ನನ್ನನ್ನು ಹೋಗಲು ಬಿಡಿ. ಲೆಟ್ ಮೀ ಗೋ. ಲೆಟ್ ಮೀ ಗೋ. ನಾನು ಹೋಗಬೇಕು, ನನ್ನನ್ನು ಹೋಗಲು ಬಿಡಿ. ಲೆಟ್ ಮೀ ಗೋ. ದೂರ ಹೋಗಬೇಡಿ. ಡೋಂಟ್ ಗೋ ಫಾರ್. ಡೋಂಟ್ ಗೋ ಫಾರ್. ಫಾರ್ ಅಂದರೆ ದೂರ. ದೂರ ಹೋಗಬೇಡಿ. ಡೋಂಟ್ ಗೋ ಫಾರ್. ದೂರ ಹೋಗಿ ಅಂತ ಹೇಳಬೇಕಾದ್ರೆ ಗೋ ಫಾರ್. ಗೋ ಫಾರ್. ನೆಕ್ಸ್ಟ್, ನಾನು ಹೋಗಬೇಕು. ಐ ನೀಡ್ ಟು ಗೋ. ಐ ನೀಡ್ ಟು ಗೋ. ನಾನು ಹೋಗಬೇಕು, ನಾನು ಹೋಗುವ ಅವಶ್ಯಕತೆ ಇದೆ. ಐ ನೀಡ್ ಟು ಗೋ. ನಾನು ಬೇಸರಗೊಂಡಿದ್ದೇನೆ. ಐ ಆಮ್ ಬೋರ್ಡ್. ಐ ಆಮ್ ಬೋರ್ಡ್. ನಾನು ಬೇಸರಗೊಂಡಿದ್ದೇನೆ ಅಥವಾ ನನಗೆ ಬೇಜಾರಾಗಿದೆ.
ಐ ಆಮ್ ಬೋರ್ಡ್, ಅಗತ್ಯವಿಲ್ಲ. ನಾಟ್ ರಿಕ್ವೈರ್ಡ್, ನಾಟ್ ರಿಕ್ವೈರ್ಡ್, ಅದನ್ನು ತಿನ್ನಿರಿ. ಈಟ್ ಇಟ್, ಈಟ್ ಇಟ್, ಈಟ್ ಅಂದರೆ ತಿನ್ನು, ಅದನ್ನು ತಿನ್ನಿ ಅಂತ ಹೇಳಬೇಕಾದ್ರೆ ಈಟ್ ಇಟ್. ಅವನಿಗೆ ಹಣ ಬೇಕು. ಹೀ ನೀಡ್ಸ್ ಮನಿ, ಹೀ ನೀಡ್ಸ್ ಮನಿ, ಅವನಿಗೆ ಹಣ ಬೇಕು, ಹಣದ ಅವಶ್ಯಕತೆ ಇದೆ. ಹೀ ನೀಡ್ಸ್ ಮನಿ. ಅವನು ಇಲ್ಲಿ ಕೆಲಸ ಮಾಡುತ್ತಾನೆ. ಹೀ ವರ್ಕ್ಸ್ ಹಿಯರ್, ಹೀ ವರ್ಕ್ಸ್ ಹಿಯರ್. ನೆಕ್ಸ್ಟ್, ನನ್ನ ಮಾತು ಕೇಳು. ಲಿಸನ್ ಟು ಮೀ, ಲಿಸನ್ ಟು ಮೀ, ನನ್ನ ಮಾತು ಕೇಳು ಅಥವಾ ನನ್ನ ಮಾತು ಕೇಳಿಸಿಕೊ. ಲಿಸನ್ ಟು ಮೀ. ಅದನ್ನು ಮರೆತು ಬಿಡು. ಫರ್ಗೆಟ್ ಇಟ್, ಫರ್ಗ್ಯಾಟ್ ಇಟ್. ನೆಕ್ಸ್ಟ್, ನೀವು ಹುಚ್ಚರಾಗಿದ್ದೀರಾ. ಆರ್ ಯು ಮ್ಯಾಡ್, ಆರ್ ಯು ಮ್ಯಾಡ್, ಮ್ಯಾಡ್ ಅಂದರೆ ಹುಚ್ಚು. ನೀನು ಹುಚ್ಚಾಗಿದ್ದೀಯಾ ಅಥವಾ ನೀವು ಹುಚ್ಚಾಗಿದ್ದೀರಾ ಅಂತ ಕೇಳಬೇಕಾದ್ರೆ ಆರ್ ಯು ಮ್ಯಾಡ್. ನನ್ನ ಸಂತೋಷ, ಮೈ ಪ್ಲೆಜರ್, ಮೈ ಪ್ಲೆಜರ್. ಇದನ್ನು ಯಾರಾದರೂ ಥ್ಯಾಂಕ್ ಯು ಹೇಳಿದಾಗ ಮೈ ಪ್ಲೆಜರ್ ಅಂತ ಹೇಳ್ತೀವಿ. ಅಂದರೆ ನಿಮಗೆ ಸಹಾಯ ಮಾಡಿ ನನಗೆ ಸಂತೋಷ ಆಯಿತು, ನನಗೆ ಖುಷಿ ಆಯಿತು. ಮೈ ಪ್ಲೆಜರ್. ನೆಕ್ಸ್ಟ್, ಮರೆಯಬೇಡಿ. ಡೋಂಟ್ ಫಾರ್ಗೆಟ್, ಡೋಂಟ್ ಫಾರ್ಗೆಟ್, ಮರೆತು ಬಿಡಿ ಅಂತ ಹೇಳಬೇಕಾದ್ರೆ ಫಾರ್ಗೆಟ್ ಇಟ್. ಡೋಂಟ್ ಫಾರ್ಗೆಟ್ ಅಂದರೆ ಮರೆಯಬೇಡಿ.